ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಕಿಚ್ಚ ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾವ ಕಾರಣ ತಗೊಂಡ್ರು ಅಂತ ಹೇಳೋದಾದ್ರೆ, ಮೊದಲೇದಾಗಿ ನಮ್ಮ ಹನುಮಂತು ಮತ್ತು ಐಶ್ವರ್ಯ ಅವರಿಗೆ ಕಿಚ್ಚ ಸರ್ ಒಳ್ಳೆ ಕ್ಲಾಸ್ ತಗೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ. ಹನುಮಂತ್ ಅವರಿಗೆ ಒಂದು ಚಿಕ್ಕ ಕ್ಲೂ ಕೊಟ್ಟಿದ್ದಾರೆ, ಬಟ್ ಐಶ್ವರ್ಯ ಅವರಿಗೆ ತುಂಬಾನೇ ಐಶ್ವರ್ಯ ಅವ್ರ ಮೇಲೆ ಗರಂ ಆಗಿರೋ ಒಂದು ಮಾಹಿತಿ ಇದೆ. ಅದು ಯಾಕೆ, ಏನು, ಎಲ್ಲಿ, ಯಾವ ವಿಷಯಕ್ಕೆಲ್ಲ ಕಿಚ್ಚ ಸಾರು ತಗೊಂಡಿದ್ರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಐಶ್ವರ್ಯ ಅವ್ರಿಗೆ ಮಾತಾಡೋಣ. ಈ ವಾರದ ಸ್ಟಾರ್ಟಿಂಗ್ ಅಲ್ಲೇನೆ ನಾಮಿನೇಷನ್ ಗಿಂತ ಮುಂಚೆನೆ ನಮ್ಮ ಐಶ್ವರ್ಯ, ಮೋಕ್ಷತಾ, ಶಶಿರಿ 3 ಜನ ಮಾತಾಡ್ತಾ ಇರ್ತಾರೆ. ಮೋಕ್ಷತಾ ಇನ್ಕ್ಲೂಡಿಂಗ್ ಆಗಿ ಅಲ್ಲಿ ನಾವು ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು, ಗ್ರೂಪ್ ಮಾಡ್ಕೊಂಡು ನಾಮಿನೇಟ್ ಮಾಡಬೇಕು, ನಾಮಿನೇಟ್ ತಗೊಂಡು ಹೋಗಿ ಡೋರ್ ಹತ್ರ ನಿಲ್ಸ್ಬೇಕು. ಅವಾಗ ಅವ್ರ ಮನೆಯಿಂದ ಹೊರಗೆ ಹೋಗ್ತಾರೆ. ಫಸ್ಟ್ ಡೋರ್ ಹತ್ರ ನಿಲ್ಸೋ ಕೆಲಸ ನಾವು ಮಾಡಬೇಕು ಗ್ರೂಪ್ ಆಗಿ ಅಂತ ಹೇಳಿ ಇವ್ರು ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ನಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅನ್ನೋ ಟೈಮ್ ಅಲ್ಲಿ ನೀವು ಗ್ರೂಪ್ ಮಾಡ್ಕೊಂಡು ನಾಮಿನೇಟ್ ಮಾಡಿದ್ರೆ ನೀವು ಹೊರಗಡೆ ಇನ್ನೂ ಕೆಟ್ಟದಾಗ ಕಾಣ್ತೀರಾ ಐಶ್ವರ್ಯ ಅವರೇ ಅಂತ ಹೇಳಿ ಕಿಚ್ಚ ಸಾರು ನೀಟಾಗಿ ಬುದ್ಧಿ ಮಾತಾ ಹೇಳಿದ್ರೆ ಅಂತ ಒಂದು ಮಾಹಿತಿ ಇದೆ. ಯಾಕಂದ್ರೆ ಅದು ಸತ್ಯ ಕೂಡ ಹೌದು. ಗ್ರೂಪ್ ಆಗಿ ಮಾಡಬಾರ್ದು, ಗ್ರೂಪ್ ನಾಮಿನೇಷನ್ ಬಗ್ಗೆನೆ ಮಾತಾಡಬಾರ್ದು. ಅಂತದ್ರಲ್ಲಿ ಇವರು ನಾವು ಗ್ರೂಪ್ ಮಾಡ್ಕೊಂಡು ಒಬ್ಬ ನಾಮಿನೇಟ್ ಮಾಡಬೇಕು, ಇಂತಾನೆ ಮಾಡ್ಬೇಕಂತ ಅಂತ ಹೇಳಿ ಪ್ಲಾನ್ ಮಾಡ್ಕೊಂತಾರೆ. ಆ ಪ್ಲಾನ್ ಬಗ್ಗೆ ಕಿಚ್ಚ ಸಾರ್ ಬಿಚ್ಚಿ ಹೇಳಿ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ಪಾಠ ಮಾಡಿದರೆ, ಒಂದು ಸರಿಯಾದ ಒಂದು ಮಾತು ಹೇಳಿದರೆ, ಕಿವಿ ಮಾತು ಅಂತ ಹೇಳಿ ಮಾಹಿತಿ ಇದೆ. ಅದು ಸತ್ಯ ಕೂಡ ಹೌದು. ನೀವು ಬೇಕಾದ್ರೆ ತಗೊಳ್ಳಿ. ಐಶ್ವರ್ಯ ಆಗ್ಲಿ, ಶಿಶಿರ್ ಆಗ್ಲಿ, ನಮ್ಮ ಮೋಕ್ಷತೆ ಆಗ್ಲಿ, ಈ 3 ಜನ ಮಂಜಣ್ಣ ಟಾರ್ಗೆಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಆದ ಕಾರಣ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರೂ ಅವ್ರು ನಾಮಿನೇಟ್ ಅಲ್ಲಿ ನಾವು ನಿಲ್ಸಬೇಕು ಅಂತ ಹೇಳಿ ಐಶ್ವರ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ತಪ್ಪು, ಈ ರೀತಿ ಮಾಡಬಾರ್ದು ಹೇಳಿ ಕಿಚ್ಚ ಸರ್ ಪಾಠ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಹನುಮಂತ್ ಅವರಿಗೆ ಒಂದು ಸಣ್ಣದಾಗಿ ಕ್ಲೂ ಕೊಟ್ಟಿದ್ದಾರೆ. ಆಟ ದಾರಿ ತಪ್ತಾ ಇದೆ, ನೀಟಾಗಿ ಆಡಿ ಅಂತ. ಕಾರಣ ಇಷ್ಟನೇ, ಸ್ವಲ್ಪ ಕ್ಯಾಪ್ಟನ್ಸಿ ಟಾಸ್ಕ್ ಚೆನ್ನಾಗಿ ಆಡ್ಬೋದಾಗಿತ್ತು, ಇನ್ನೂ ಗೆಲ್ಲಬಹುದಾಗಿತ್ತು. ಬಟ್ ಎಲ್ಲೋ ಸ್ವಲ್ಪ ಬಿಟ್ಕೊಟ್ರ ಅಂತ ಅನ್ಸುತ್ತೆ ಹನುಮಂತ್ ಅವರು. ಅದ್ರ ಬಗ್ಗೆ ಅದಾದ್ಮೇಲೆ ಕಿಚ್ಚ ಸರ್ ಬಟ್ಟೆ ಕಳ್ಸಿರ್ತಾರೆ. ಬಟ್ಟೆ ಕೊಡೋದಕ್ಕೆ ತುಂಬಾ ಖುಷಿ ಆಯ್ತು. ಒಂದು ಅವ್ರ ಮಾತಲ್ಲಿ ಹೇಳಲಾರ್ದು ಒಂದು ಇದಿತ್ತು, ಫೀಲಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಅವರು ಧನರಾಜ್ ಅವರು ಹೇಳ್ತಾರೆ, ನೀವು ಅದೃಷ್ಟ ಮಾಡಿದ್ರೆ ಬಟ್ಟೆ ತಗೊಳಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಮನೆಗೆ ಬಂದು ನಾನು ಕಿಚ್ಚನ್ ಚಪ್ಪಳ ತಗೊಂಡೆ, 2 ಸಲ ಕ್ಯಾಪ್ಟನ್ ಆದೆ, ಕಿಚ್ಚ ಸರ್ ಬಟ್ಟೆ ಕೊಟ್ರು, ನನಗೆ ಇನ್ನೇನ್ ಬೇಕು, ಕಪ್ಪೇ ಬೇಕಿಲ್ಲ, ನನಗೆ ಇನ್ನೇನ್ ಮಾಡ್ಬೇಕು, ಅವಶ್ಯಕತೆನೇ ಇಲ್ಲ, ಬೇರೆ ಗೆಲ್ಲೋದೆಲ್ಲ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಹೇಳ್ತಾರೆ ಕಿಚ್ಚ ಸರ್, ಇನ್ನು ಸಾಧನೆ ಮಾಡೋದು ತುಂಬಾ ಇದೆ, ಇಲ್ಲಿಗೆ ನಾನು ಸಾಧನೆ ಮಾಡಿದಂತೆಲ್ಲ ಬೇಡ ಹನುಮಂತು, ಇನ್ನು ಚೆನ್ನಾಗಿ ಆಟ ಆಡ್ಬೇಕು, ಆಟದ ಮೇಲೆ ಕಾನ್ಸಂಟ್ರೇಷನ್ ಇರ್ಲಿ, ಚೆನ್ನಾಗಿ ಆಡು, ಇನ್ ಮುಂದೆ ಈ ರೀತಿ ತಪ್ಪುಗಳು ಮಾಡಬೇಡ, ಲೇಜಿ ಇರಬೇಡ ಅಂತೇಳಿ ಹನುಮಂತ್ ಅವರಿಗೆ ಒಂದು ಬುದ್ಧಿ ಮಾತು ಹೇಳಿದ್ರೆ ಅಂತ ಒಂದು ಮಾಹಿತಿ ಇದೆ. ಐಶ್ವರ್ಯ ಹನುಮಂತ್ ಅವರಿಗೆ ಈ ರೀತಿ ಇತ್ತು ಕಿಚ್ಚನ ಪಾಠ. ಮತ್ತೆ ಇನ್ನೂ ಏನೇನ್ ಆಗ್ತಿದೆ ಅಪ್ಡೇಟ್ ಅಂತ ಬೇಗ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.